ದೆಹಲಿ ಸ್ಫೋಟ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇಡೀ ಪ್ರಕರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು ಬೇರೆ ರಾಜ್ಯದಿಂದ ಬಂದಿದ್ದಂತಹ ಕಾರು ಮತ್ತು ಕಾರಿನ ಮಾಲೀಕ. ಯಾರದ್ದೋ ಹೆಸರಿನ ಕಾರಿನಲ್ಲಿ ಯಾರೋ ಮಾಡಿದ್ದ ಕ್ರೈಮ್ ಬೇರೆ ಯಾರದ್ದೋ ತಲೆಗೆ ಬಂದಿದೆ. ಈ ಬೆನ್ನಲ್ಲೇ ಇನ್ಮುಂದೆ ಅನ್ಯ ರಾಜ್ಯಗಳ ಕಾರುಗಳನ್ನು ಖರೀದಿ ಮಾಡುವಾಗ ಅಥವಾ ಮಾರುವಾಗ ಎಚ್ಚರ ವಹಿಸುವಂತೆ ಸಾರಿಗೆ ಇಲಾಖೆ ಸಲಹೆ ನೀಡಿದೆ. ಹರಿಯಾಣ ನೋಂದಣಿಯ ಕಾರಿನಿಂದ ದೆಹಲಿಯಲ್ಲಿ ಸೃಷ್ಟಿಸಿದಂತಹ ಕೃತ್ಯ 10 ಜೀವಗಳನ್ನು ಬಲಿ ಪಡೆದಿದೆ. ಅನ್ಯ ರಾಜ್ಯದಿಂದ ಬಂದಿದ್ದಂತಹ ಕಾರು ಮಾಡಿದ್ದಂತಹ ದುರಂತ ಈಗ ಹಲವರ ಬುಡಕ್ಕೆ ಬಂದಿದೆ. ಮಾರ್ಚ್ನಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ಗೆ i20 ಕಾರನ್ನ ಮಾರಾಟ ಮಾಡಲಾಗಿತ್ತು. ಬಳಿಕ 3 ಜನಕ್ಕೆ ಈ ಕಾರು ಮಾರಾಟ ಆಗಿ ಕೊನೆಯದಾಗಿ ಸೋನು ಎಂಬಾತನಿಂದ ಸ್ಫೋಟದಲ್ಲಿ ಭಾಗಿಯಾದಂತಹ ಉಮರ್ ಕೈಗೆ ಸೇರಿದೆ. ಆದ್ರೆ ಮಾರಾಟದ ವೇಳೆ ದಾಖಲೆ ಸರಿ ಇಲ್ಲದ ಕಾರಣ ಉಮರ್ಗೆ ಕಾರು ಮಾರಿದ ಸೋನು ಕೃತ್ಯ ಸಂಬಂಧ ತಪ್ಪಿತಸ್ಥನಾಗಿದ್ದು ತನಿಖೆ ಎದುರಿಸುವಂತಾಗಿದೆ. ಇದೇ ಕಾರಣಗಳಿಗೆ ಸದ್ಯ ಅನ್ಯ ರಾಜ್ಯಗಳಿಂದ ಕಡಿಮೆ ದರಕ್ಕೆ ಕಾರನ್ನ ಖರೀದಿ ಮಾಡುವ ಮುನ್ನ ಎಚ್ಚರಿಕೆ ವಹಿಸುವಂತೆ ರಾಜ್ಯ ಸಾರಿಗೆ ಇಲಾಖೆ ಸೂಚನೆ ನೀಡಿದೆ. ಮೊದಲು ಕಾರಿನ ಪೂರ್ವಾಪರ ತಿಳಿಯುವುದು ಸೂಕ್ತ. ಸಾಧ್ಯವಿದ್ದಲ್ಲಿ ನೋಂದಣಿ ಆರ್ಟಿಒಗಳಲ್ಲಿ ಅಥವಾ ವಾಹನ ವೆಬ್ಸೈಟ್ ಮೂಲಕ ಕಾರಿನ ದಾಖಲೆಯನ್ನ ಪರಿಶೀಲನೆ ಮಾಡಬೇಕು. ಅಥವಾ ನೀವು ಕಾರುಗಳನ್ನ ಬೇರೆ ಯಾರಿಗೋ ಮಾರಾಟ ಮಾಡುವವರಾಗಿದ್ರೂ ಕೂಡ ಎಚ್ಚರ ವಹಿಸುವುದು ಸೂಕ್ತ. 29/30 ಫಾರ್ಮ್ನಲ್ಲಿ ನೀವು ಸಹಿ ಮಾಡಿದ ಬಳಿಕ ಕಾರು ಪಡೆದಂತಹ ವ್ಯಕ್ತಿ ತನ್ನ ಹೆಸರಿಗೆ ಕಾರಿನ ಮಾಲೀಕತ್ವ ಬದಲಾಯಿಸಿಕೊಳ್ಳದೆ ತಪ್ಪು ಮಾಡಿದ್ರೆ ಅದರ ನೇರ ಮೂಲ ದಾಖಲೆ ಹೊಂದಿದಂತಹ ವ್ಯಕ್ತಿಗೆ ಸಮಸ್ಯೆ ತಂದೊಡ್ಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಾರಾಟ ಮತ್ತು ಕೊಳ್ಳುವಾಗ ದಾಖಲೆ ಪರಿಶೀಲನೆಯನ್ನ ಮತ್ತು ವರ್ಗಾವಣೆ ಬಗ್ಗೆ ಕಡ್ಡಾಯವಾಗಿ ಗಮನ ಹರಿಸುವಂತೆ ಸಾರಿಗೆಯ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.